ಓಲಾ ಬಗ್ಗೆ ಇಷ್ಟೊಂದು ಕಂಪ್ಲೇಂಟ್ಗಳನ್ನು ಕೇಳಿದರು. ಇನ್ನು ಓಲಾ ಖರೀದಿಸಲು ಹೋಗುವ ಹಲವಾರು ಮೂರ್ಖರು ಇದ್ದಾರೆ. ಅವರಲ್ಲಿ ಒಬ್ಬನು ನಾನೇ. ನನ್ನಂತೆ ನೀವು ಮೂರ್ಖರಾಗಬಾರದೆಂದು ಈ ವಿಡಿಯೋದಲ್ಲಿ ಹೇಳುತ್ತಿರುವುದು. ಜನರು ಹೇಳಿದ್ದೆಲ್ಲ ಸತ್ಯ ಎಂದು ನನಗೆ ನನ್ನ ಅನುಭವದಿಂದಲೇ ಗೊತ್ತಾಯಿತು. ಒಂದು ಆಟಿಕೆಯನ್ನ ಖರೀದಿ ಮಾಡಿ ಹಣ ವ್ಯರ್ಥ ಮಾಡುವಂತೆ, ಅದೇ ಓಲಾ. ಆದ್ದರಿಂದ ದಯವಿಟ್ಟು ಓಲಾ ತೆಗೆದುಕೊಂಡು ಮೂರ್ಖರಾಗಬೇಡಿ. ಈ ಸರ್ವಿಸ್ ಸೆಂಟರ್ ನೋಡಿದ್ರೆ ನಿಮಗೆಲ್ಲ ಕೂಡ ಸ್ಪಷ್ಟವಾಗುತ್ತದೆ. ಭಾರತದ ಹೆಚ್ಚಿನ ಸರ್ವಿಸ್ ಸೆಂಟರ್ಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಎಂದು ನನಗೆ ತಿಳಿದು ಬಂತು. ನಿಮ್ಮ ಓಲಾ ಬೈಕ್ ಕೂಡ ಇದಕ್ಕಿಂತ ಕೆಟ್ಟ ಸ್ಥಿತಿಯಲ್ಲಿ ಸರ್ವಿಸ್ ಸೆಂಟರ್ನಲ್ಲಿ ಬಿದ್ದಿದೆಯಾ? ಹಾಗಿದ್ದರೆ ಬೈಕ್ನ ಫೋಟೋ ಮತ್ತು ನಿಮಗೆ ಸಿಗುವ ಎಲ್ಲಾ ಸಾಕ್ಷ್ಯಗಳನ್ನು ಕೆಳಗೆ ಕೊಟ್ಟಿರುವ ಮೇಲ್ ಐಡಿಗೆ ಕಳುಹಿಸಿ. ನಾವು ಒಟ್ಟಾಗಿ ಬಂದು ಗುಂಪಾಗಿ ಕೇಸ್ ಫೈಲ್ ಮಾಡಿ ಓಲಾ ಸೇಲ್ಸ್ ಅನ್ನು ತಾತ್ಕಾಲಿಕವಾಗಾದರೂ ನಿಲ್ಲಿಸೋಣ. ಜನರನ್ನು ಮೋಸ ಮಾಡಿದಷ್ಟು ಸಾಕಾಗಿದೆ. ಈ ಬೈಕ್ಗಳನ್ನು ನೋಡಿ ಎಷ್ಟು ಸಾಮಾನ್ಯ ಜನರು ಕಷ್ಟಪಟ್ಟು ಖರೀದಿಸಿದ ವಾಹನಗಳಿವು ಇಲ್ಲಿ ಹಾಳಾಗಿ ಬಿದ್ದಿದ್ದೆ. 1 ವರ್ಷದ ವಾರಂಟಿಯಲ್ಲೇ 6 ತಿಂಗಳು ಸರ್ವಿಸ್ ಸೆಂಟರ್ನಲ್ಲಿದೆ. ಇದು ಓಲಾದ ನಿಜವಾದ ಮುಖ.